Hi everyone, welcome to the channel Vindhya Vlogs. ಸೊ ಬರೀ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ಏನಂದ್ರೆ ನಾನು ಕೆಲವೊಂದು ಬಿಸ್ನೆಸ್ ಐಡಿಯಾಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿನಿ. ಟೋಟಲಿ ಇದ್ರೊಳಗೆ 8 ಬಿಸ್ನೆಸ್ ಐಡಿಯಾಸ್ ಅದಾವು. ಇನ್ಫ್ಯಾಕ್ಟ್ ಇದ್ರೊಳಗೆ ಕೆಲವೊಂದು ನಾ ಸ್ವತಃ ಮಾಡ್ಬೇಕಂತ ಅನ್ಕೊಂಡಿದ್ದ ಐಡಿಯಾಸ್ ಅದಾವು. ಸೊ ಕಾರಣಾಂತರದಿಂದ ನಾ ಈಗ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಈಗ ನಾ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ನನ್ನ ಆರಿ ವರ್ಕ್ ಬಿಸ್ನೆಸ್ ಐತಿ. ಹಂಗೆ ನಾ ಈಗ ಕ್ಲಾಸಸ್ಸು ತೊಗೊಳತ್ತೇನೆ. ಸೊ ಹಾಗಾಗಿ ಟೈಮ್ ಸಾಲಿಲ್ಲ ಅಂತ ನಾ ಮಾಡೋಕ್ಕಾಗಿಲ್ಲ. ಸೊ ನಿಮಗೆ ಅದು ಯೂಸ್ಫುಲ್ ಆಗ್ಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋ ಮಾಡತ್ತೀನಿ. ಸೊ ಬರೀ ತಡ ಮಾಡ್ದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು ಇದ್ರೊಳಗೆ ಏನು ಮಾಡೋಣ ಅಂದ್ರೆ ಪ್ರತಿಯೊಂದು ಬಿಸ್ನೆಸ್ ಒಳಗೆ ಇನ್ವೆಸ್ಟ್ಮೆಂಟ್ ಹಂಗೆ ಮಾರ್ಕೆಟಿಂಗ್ ಹೆಂಗೆ ಮಾಡ್ಬೋದು ಅಂತ ಹೇಳ್ತೀನಿ. ಅಂದ್ರೆ ನೋಡ್ರಿ, ಮೊದಲೇ ಹೇಳತ್ತೀನಿ, ನಾನು ನನಗೆ ಅರ್ಥ ಆದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ನಾ ಏನು ಇದ್ರೊಳಗೆ ಏನು ಖಂಡಿತ ಅಂತ ನಾ ಹೇಳತ್ತಿಲ್ಲ. ಸೊ ಹಂಗೇನ್ರ ನನ್ನ ಕಡೆಯಿಂದ ಏನಾರು ತಪ್ಪಾಗಿದ್ರೆ ಪ್ಲೀಸ್ ಎಲ್ಲರೂ ಹೊಟ್ಟಿಗೆ ಹಾಕೊಳ್ರಿ. ಸೊ ಬರ್ರಿ ಫಸ್ಟ್ ನೋಡೋಣ ಅಂತ. ಈಗ ಫಸ್ಟ್ ಯಾವ್ದಂದ್ರ ನನಗೆ ಗೊತ್ತಿರೋ ಪ್ರಕಾರ ಈಗಿನ ಟ್ರೆಂಡ್ಸ್ ಒಳಗೆ ಜಾಸ್ತಿ ಓಡಾಡೋದಂದ್ರೆ ಫ್ಯಾಷನ್ ಇಂಡಸ್ಟ್ರಿ ಈಗ ಫುಲ್ ಮುಂದೈತಿ. ಹೇಳ್ಬೇಕಂದ್ರ ಮೇಕಪ್ ಡಿಸೈನರ್ಸ್ ಆ ಥರ ಅವರೆಲ್ಲಾನು ಫುಲ್ ಈಗ ಟ್ರೆಂಡಿಂಗ್ ಒಳಗಿಲ್ಲ. ಸೊ ಅದಕ್ಕಾಗಿ ನಾವು ಮನೆಯೊಳಗೆ ಕುತ್ಕೊಂಡು ಮಾಡ್ಬೇಕಂತ ಕೆಲವು ಬಿಸ್ನೆಸ್ ಯಾವಂದ್ರೆ, ಈಗ ನೋಡ್ರಿ ಸಾರಿ ಪ್ರೀ ಪ್ಲೇಟಿಂಗ್ ಮಾಡ್ಬೋದು. ಸಾರಿ ಪ್ರೀ ಪ್ಲೇಟಿಂಗ್ ಯಾಕಂತ ಹೇಳತ್ತೇನೆ, ಸ್ಮಾಲ್ ಬಿಸ್ನೆಸ್ ಹಂಗ ಇನ್ವೆಸ್ಟ್ಮೆಂಟು ಇದ್ರೊಳಗೆ ಜಾಸ್ತಿ ಏನು ಇಲ್ಲ. ಆಕ್ಚುಲಿ ನಾ ಇದನ್ನ ಮಾಡ್ಬೇಕಂತ ಅನ್ಕೊಂಡೇನಿ. ನಮ್ಮ ಏರಿಯಾದಾಗ ಸ್ವಲ್ಪ ಏರಿಯಾ ನಮ್ಗೆ ಹಂಗೆ ಕಂಪೇರ್ ಮಾಡ್ರೆ ಅಷ್ಟೇನು ದೊಡ್ಡ ಸಿಟಿ ಲೆವೆಲ್ ಅಲ್ಲ. ಇನ್ನು ಕೆಲವೊಂದು ದಿನದಾಗ ನಾ ಸ್ಟಾರ್ಟ್ನು ಮಾಡ್ಬೇಕಂತ ಅನ್ಕೊಂಡೇನಿ. ನೋಡೋಣ ಅದು ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಈಗ ನೋಡ್ರಿ, ಈ ಬಿಸ್ನೆಸ್ ಒಳಗೆ ಇನ್ವೆಸ್ಟ್ಮೆಂಟ್ ಅಂತ ನೋಡ್ಬೇಕಂದ್ರೆ ಇದ್ರಾಗ ಏನೂ ಇನ್ವೆಸ್ಟ್ಮೆಂಟ್ ಇಲ್ಲ. ನೀವು ಮನಿಯೊಳಗನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಂತಂದ್ರೆ ಎಲ್ಲಾರ ಮನ್ಯಾಗ ಇದ್ದೇ ಇರ್ತೈತಿ. ಸೊ ಇದ್ರೊಳಗ ನೀವು ಇದನ್ನ ಕಲಿಬೇಕಂತಂದ್ರ ನೀವು ಯೂಟ್ಯೂಬ್ ವಿಡಿಯೋಗಳು ನೋಡಿ ಆರಾಮ್ಸೆ ಇದನ್ನ ಕಲಿಬಹುದು. ಯಾಕಂದ್ರೆ ಬೇರೆ ನೀವು ಇದಕ್ಕೆ ಕ್ಲಾಸಿಗೆ ಹತ್ಬೇಕು ಅಂತ ಹಂಗೇನಿಲ್ಲ. ಇನ್ ಕೇಸ್ ನೀವು ಕ್ಲಾಸಿಗೆ ಹಚ್ತೇನೆ ಅಂದ್ರೂ ಇದಕ್ಕೆ ಫೀಸ್ ಏನ್ ಭಾಳ ಇರಂಗಿಲ್ಲ. ಜಸ್ಟ್ 1000 or 2000 ಅಷ್ಟೇ ಇರ್ತೈತಿ ಇದಕ್ಕೆ ಪ್ರೈಸಸ್. ಸೊ ನೀವು ಕ್ಲಾಸಿಗೆ ಹಚ್ಚಿ ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರೆ ಇದು ಬಂದೇ ಬರ್ತೈತಿ. ಇನ್ನ ಇದ್ರೊಳಗೆ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೋದು ಅಂತಂದ್ರ, ಸೊ ಈಗಿನ ಸಿಚುವೇಶನ್ ಒಳಗೆ ಮಾರ್ಕೆಟಿಂಗ್ ಮಾಡೋದಂದ್ರೆ ಜಸ್ಟ್ ಸೋಷಿಯಲ್ ಮೀಡಿಯಾ ಇದ್ರೆ ಸಾಕು, ನಿಮಗೆ ಮತ್ತೇನು ಬೇಕಾಗಿಲ್ಲ. ನೋಡ್ರಿ, ಸೋಷಿಯಲ್ ಮೀಡಿಯಾದಾಗ ನಿಮ್ದು ಇನ್ಸ್ಟಾಗ್ರಾಮ್ ID ಇದ್ರೆ ಸಾಕು. ನೀವು ಏನು ಪ್ರೀ ಪ್ಲೇಟಿಂಗ್ ಮಾಡಿರ್ತಿರಲ್ಲ ಅವ್ನ ಫೋಟೋಸ್ ತಗೊಂಡು ವಿಡಿಯೋಸ್ ತಗೊಂಡು ಅದು ನೀವು ಅಪ್ಲೋಡ್ ಮಾಡ್ಕೊಂಡ್ರೆ ಮುಗೀತು. ಅದ್ರೊಳಗೆ ಅದಷ್ಟೇ ಬೇಕಾಗಿರೋದು ಸ್ಟಾರ್ಟಿಂಗ್. ನಿಮಗೇನು ಬೇರೆದೊಂದು ಅದಕ್ಕಂತ ಒಂದು ಸ್ಟುಡಿಯೋ ಬೇಕಾಗಿಲ್ಲ, ಮತ್ತೇನು ಬೇಕಾಗಿಲ್ಲ. ಹೇಳ್ಬೇಕಂದ್ರ ಈಗ ನಿಮ್ಗೆ ನಿಮ್ಗೆ ವಾಟ್ಸಪ್ ಒಳಗೆ ಇಲ್ಲಂದ್ರೂ ಒಂದು 100 ಜನರ ಕಾಂಟ್ಯಾಕ್ಟ್ಸ್ ಇರ್ತಾವ. 100 ಜನದೊಳಗ ಕೆಲವೊಂದಷ್ಟು ಜನ ಆದ್ರೆ ನೋಡ್ತಾರ. ಅದ್ರೊಳಗ ನೀವ್ ಅನ್ಕೋರಿ ರಿಪ್ಲೈ ಮಾಡ್ಬೇಕು, ನನಗ್ ಕಸ್ಟಮರ್ ಆರ್ಡರ್ ಕೊಡ್ಬೇಕು ಅಂತ ಏನು ಅನ್ಕೊಳಕ್ ಹೋಗ್ಬೇಡ್ರಿ ಸ್ಟಾರ್ಟಿಂಗ್ ಡೇಸ್ ಒಳಗ. ಜಸ್ಟ್ ಅವ್ರು ನಿಮ್ಮ ಸ್ಟೇಟಸ್ ನೋಡತಾರ, ನಿಮ್ದು ಏನ್ ಪ್ರಾಡಕ್ಟ್ ಐತೆ ಅದನ್ನ ನೋಡತಾರ. ನಮಗ್ ಬೇಕಾಗಿರೋದು ಅಷ್ಟ. ನಿಮಗ್ ಲೈಕ್ ಬರಾತಿಲ್ಲ, ಶೇರ್ ಬರಾತಿಲ್ಲ, ಅದನ್ನ ಏನು ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಅವ್ರಿಗೆ ಯಾವಾಗ ಜರೂರತ್ ಬೀಳ್ತದಲ್ಲ, ನಿಮ್ದು ಏನ್ ನೋಡಿರ್ತಾರಲ್ಲ ಅದ್ರಿಗೆ ನೆನಪಿರ್ತೈತಿ. ಡೈರೆಕ್ಟ್ ಆಗಿ ನೀವು ಅವ್ರ ತಲೆಯಾಗ ಬರೋದು ನೀವು ಅವಾಗ. ಸೊ ನೀವು ಸ್ಟಾರ್ಟಿಂಗ್ ಡೇಸ್ ಒಳಗೆ ಏನ್ ಮಾಡ್ರಿ, ನಮ್ಮ ಪ್ರಾಡಕ್ಟ್ ಅನ್ನ ನಾವು ಹೆಂಗ್ ಇದ್ ಮಾಡ್ಬೇಕು, ಕ್ವಾಲಿಟಿ ಕೊಡ್ಬೇಕು. ನಮ್ ಪ್ರಾಡಕ್ಟ್ ಒಳಗ ನಾವು ಮಾಡೋ ಬಿಸ್ನೆಸ್ ಒಳಗೆ ಹೆಂಗ್ ನಾವು ಇಂಪ್ರೂವ್ ಮಾಡ್ಕೊಂತ ಹೋಗ್ಬೇಕು, ಅದು ನಮ್ ತಲೆಯಾಗಿರ್ಬೇಕು ಹೊರತು ನಾವು ಎಷ್ಟು ಅರ್ನ್ ಮಾಡ್ಬೇಕು ಇದು ನಮ್ ತಲೆಯಾಗಿರ್ಬಾರ್ದು. ಫಸ್ಟ್ ನಾನು ಎಲ್ಲರಿಗೂ ಹೇಳೋದಂತೂ ನೋಡ್ರಿ, ನಾವು ಬಿಸ್ನೆಸ್ ಒಳಗೆ ಅರ್ನ್ ಮಾಡಬೇಕ ಅಂತ ಎಲ್ಲರೂ ಸ್ಟಾರ್ಟ್ ಮಾಡ್ರೆ ಅದಾಗಂಗಿಲ್ಲ. ನಾವು ಎಷ್ಟು ಬೆಸ್ಟ್ ಕ್ವಾಲಿಟಿ ಕೊಡ್ತೇವಲ್ಲ ಅಷ್ಟು ನಮ್ಗೆ ಎಲ್ಲರೂ ಹುಡ್ಕೊಂಡ್ ಬರ್ತಾರ. ಸೊ ಹಿಂಗ್ ಮಾಡ್ಬೋದು. ಇನ್ನೊಂದ್ ಏನಂದ್ರ, ಈಗ ಪಾರ್ಲರ್ಸ್ ಇರ್ತಾವ, ಮೇಕಪ್ ಆರ್ಟಿಸ್ಟ್ ಇರ್ತಾರ, ಬೇರೆ ಎಲ್ಲಾರ ಊರಾಗ ಒಂದ್ 10 ಜನರ ಇರ್ತಾರ ಮಿನಿಮಮ್. ನೀವು ಅವ್ರ ಕಡೆ ಹೋಗ್ರಿ. ಅವ್ರ ಕಡೆ ಹೋಗಿ ನಮ್ದು ಹಿಂಗಿಂಗ್ ಐತ್ರಿ, ನಾ ಪ್ರೀ ಪ್ಲೇಟಿಂಗ್ ಮಾಡಿ ಕೊಡ್ತೀನಿ ಅಂತ ನೀವು ಅವ್ರಿಗೆ ನಿಮ್ಮದು ಏನೇನ್ ಪ್ರಾಡಕ್ಟ್ಸ್ ಐತಿ ನಿಮ್ ಪಿಕ್ಸ್ ಎಲ್ಲ ತೋರಿಸ್ರಿ ಅವ್ರಿಗೆ. ಅವ್ರು ಇನ್ ಕೇಸ್ ಅವರು ಮಾಡ್ತಿದ್ರ ಅಂತಾನೆ ಇಟ್ಕೊರಿ ನೀವ. ಆದ್ರೆ ಅವರು ಹರಿಬರಿ ಒಳಗಿರ್ತಾರ. ಕೆಲವೊಂದ್ ಟೈಮ್ದಾಗ ಅವ್ರಿಗೆ ಆನ್ ಟೈಮ್ ರೀಚ್ ಆಗಕ್ ಆಗಿರಂಗಿಲ್ಲ, ಕೊಡಕ್ ಆಗಿಲ್ಲ. ಅಂತ ಟೈಮ್ದಾಗ ನೀವು ಪಟ್ ಅಂತ ಅವ್ರ ತಲೆಯಾಗ ಬರೋದ್ ನೀವ. ಸೊ ಹಿಂಗ ನಿಮ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ನನಗ್ ತಿಳಿದಷ್ಟು ನಾ ಹೇಳತ್ತೀನಿ. ಸಿಚುವೇಶನ್ದಾಗ ಏನ್ ವರ್ಕ್ ಆಗತ್ತೆ ಅನ್ನೋದು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಇದು ಫಸ್ಟ್ ಆಯ್ತು. ಸೆಕೆಂಡ್ ಬಿಸ್ನೆಸ್ ಬಂದು ಸ್ಕ್ರೀನ್ಶಾಟ್ ಅವ್ರ ವಿಡಿಯೋನ ಹಾಕ್ತೀನಿ ಸೈಡ್ ಒಳಗ, ನೀವು ನೋಡ್ಬೋದು. ಈಗ ಬ್ಯಾಂಗಲ್ ಮೇಕಿಂಗ್ ಒಳಗ ಇನ್ವೆಸ್ಟ್ಮೆಂಟ್ ಅಂದ ನೋಡ್ರಿ. ಈಗ ಫಸ್ಟ್ ಗೆ ಯಾರಿಗೂ ಐಡಿಯಾ ಇರಂಗಿಲ್ಲ ಏನ್ ಮಾಡ್ಬೇಕು, ಏನ್ ಇದ್ ಮಾಡ್ಬೇಕು ಅಂತ ಹೇಳಂತ. ಜಸ್ಟ್ ನಿಮ್ಗೆ ಇಂಥ ಬಿಸ್ನೆಸ್ ಒಳಗ್ ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರ
ಜಸ್ಟ್ ನೀವು ನಿಮ್ ಕೈಯಾಗ ಒಂದ್ ಮೊಬೈಲ್ ಇದ್ರ ಸಾಕು ಈಗಿನ ಸಿಚುವೇಶನ್ ಒಳಗ. ನಿಮ್ ಮನಿ ಎಲ್ಲಾರ ಹಳ್ಳ್ಯಾಗ ಇರ್ಲಿ ಇಲ್ಲ ಸಿಟ್ಯಾಗನ ಇರ್ಲಿ, ನಿಮ್ ಮೊಬೈಲ್ ನಾಗ ನೀವು ಸರ್ಚ್ ಮಾಡ್ರಿ. ನಿಮಗ ಅದಕ್ ಈಗ ನೋಡ್ರಿ ಬ್ಯಾಂಗಲ್ ಮೇಕಿಂಗ್ ಈಗ ಏನ್ ಬೇಕಂದ್ರ ಆರಿ ವರ್ಕ್ ಮೆಟೀರಿಯಲ್ ಬ್ಯಾಂಗಲ್ ಬೇಕಾಗ್ತಾವ. ಇದ್ರೊಳಗ ಸಿಲ್ಕ್ ಥ್ರೆಡ್ ಆಮೇಲೆ ಕುಂದನ್ಸ ಇವೆಲ್ಲ ಬೇಕಾಗ್ತಾವು. ನೀವು ಮೊಬೈಲ್ ಒಳಗ ಯಾವ್ದಾದ್ರು ಒಂದು ಶಾಪ್ ನ ಸರ್ಚ್ ಮಾಡ್ರಿ, ಒಂದು ಬೆಸ್ಟ್ ನಾವೆಲ್ಟಿನ ಸರ್ಚ್ ಮಾಡ್ರಿ, ನಿಮ್ಗೆ ಎಲ್ಲಿ ಸಿಗ್ತತ್ ಎಲ್ಲಿ ಗೊತ್ತಾಗ್ತತಿ ಮೊಬೈಲ್ ಒಳಗ. ಆ ಏರಿಯಾಗ ಹೋಗ್ರಿ ನೀವು, ಅಲ್ಲಿ ಹೋಗಿ ನಿಮಗ್ ಮಟೀರಿಯಲ್ ಯಾವ ಬೇಕೋ ಅದನ್ನೆಲ್ಲ ಚೂಸ್ ಮಾಡ್ಕೋರಿ. ಮನ್ಯಾಗ ಕೂತು ನಾ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತಂದ್ರ ಆಗಂಗಿಲ್ಲ. ನೀವು ಮನೆಯಿಂದ ಹೊರಗ್ ಬೇಡ್ರಿ, ಹೊರಗ್ ಹೋದಾಗನ ನಿಮಗೆ ಈ ಜಗತ್ ಹೆಂಗೈತೆ ಅನ್ನೋದು ಗೊತ್ತಾಗೋದು. ನಿಮಗೆ ಅಲ್ಲಿ ಹೋದಂಗ ಇನ್ನೂ ಹೆಚ್ಚೆಚ್ಚ ಐಡಿಯಾಸ್ ಬರ್ತಾವ, ಏನ್ ಮಾಡ್ಬೋದು ಹೆಂಗ್ ಬರ್ಬೋದು ಅಂತ. ಇಲ್ಲಿ ಈಗ ಒಂದ್ ಶಾಪ್ದಾಗ ಒಂದ್ ತರ ಮಟೀರಿಯಲ್ ಸಿಕ್ಕ್ರೆ ಇನ್ನೊಂದ್ ಶಾಪ್ದಾಗ ಇನ್ನೊಂದ್ ತರ ಮಟೀರಿಯಲ್ ಸಿಗ್ತಾವ್. ಸೊ ಹಂಗ ನೀವ್ ಹೊರಗ್ ಹೋದಾಗ ನಿಮ್ಗ ಎಲ್ಲ ಜಾಸ್ತಿ ಐಡಿಯಾ ಬರ್ತೈತಿ. ಇನ್ಫ್ಯಾಕ್ಟ್ ನನ್ನ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದು ಹಿಂಗ, ನಂಗೆ ಏನು ಐಡಿಯಾ ಗೊತ್ತಿರ್ಲಿಲ್ಲ ಇದ್ರೊಳಗ. ನಾನು ಜಸ್ಟ್ ಮೊಬೈಲ್ ತಗೊಂಡು ಸರ್ಚ್ ಮಾಡಿ ಆರಿ ವರ್ಕ್ ಅಂತ, ಆರಿ ವರ್ಕ್ ಮಟೀರಿಯಲ್ಸ್ ಅಂತ ಹೇಳಂದ ನನಗ್ ನಿಯರ್ ಇರೋದು ಇಲ್ಲಿ ಬೆಳಗಾವಿ ನಿಯರ್ ಇರೋದು, ನನಗ್ ನಿಯರ್ ಇರೋದು. ಸೊ ನಾ ಅಲ್ಲಿಗೆ ಹೋಗಿ ನಾನ ಹುಡುಕ್ಯಾಡಿದ್ದೆ ಅಲ್ಲೆಲ್ಲ ಸುತ್ತಾಕಿ. ಅಲ್ಲಿ ಜನ ಇರ್ತಾರ, ಅವ್ರನ್ನ ಕೇಳ್ಕೊಂತ ಹುಡುಕ್ಯಾಡ್ದೆ, ಎಲ್ಲಿ ಸಿಗ್ತೈತಿ ಹಂಗ ಹಿಂಗ ಅಂತ ಹೇಳಿ ಅಂದ ಹುಡುಕ್ಯಾಡ್ಕೊಂತ ಹೋದಂಗ ನನಗ್ ಗೊತ್ತಾಗಿದ್ದು. ಸೊ ಆಮೇಲೆ ನಿಮ್ಮ ಬಿಸ್ನೆಸ್ ಡೆವಲಪ್ ಆದಂಗ ಮಾರ್ಕೆಟಿಂಗ್ ಸಲುವಾಗಿ ಅವ್ರ ನಿಮ್ಮನ್ನ ಹುಡ್ಕೊಂಡ್ ಬರ್ತಾರ ಅವಾಗ. ಸೊ ಸ್ಟಾರ್ಟಿಂಗ್ ನೀವು ಹುಡುಕ್ಬೇಕಾಗಿರೋದು ನೀವಲ್ಲ. ಸೊ ಇದ್ರೊಳಗೆ ಮಾರ್ಕೆಟಿಂಗು ಸೇಮ್ ಆಸ್ ಯೂಶುವಲ್. ಇವಾಗಿನ ಸಿಚುವೇಶನ್ದಾಗ ಎಲ್ಲ ಮಾರ್ಕೆಟಿಂಗ್ ಇರೋದು ಸೋಷಿಯಲ್ ಮೀಡಿಯಾ ಮೇಲೆ ಡಿಪೆಂಡ್ ಐತಿ. ಇದು ಕೂಡ ಹಂಗ ನೀವು ಮಾಡ್ರಿ. ನಿಮ್ ಪ್ರಾಡಕ್ಟ್ ಸ್ಟಾರ್ಟಿಂಗ್ ನೀವು ಏನ್ ಮಾಡ್ರಿ, ನಿಮ್ ಮನಿಯವ್ರಿಗಂತ ಮಾಡ್ಕೋರಿ, ನಿಮಗಂತ ಮಾಡ್ಕೋರಿ. ಬ್ಯಾಂಗಲ್ಸ್ ಯಾರಿಗೋ ಗಿಫ್ಟ್ ಕೊಡ್ಬೇಕಂತ ಮಾಡ್ಕೋರಿ. ಸೊ ಹಂಗ ನೀವು ಮಾಡ್ಕೊಂತ ಪ್ರತಿಯೊಂದರದು ಫೋಟೋಸ್ ತಗೋರಿ. ಈಗಂತೂ ಎಲ್ಲಾರ ಕೈಯಾಗ ಮೊಬೈಲ್ ಇದ್ದೇ ಇರ್ತಾವ, ಚಲೋ ಪಕ್ಕಿನ ಮೊಬೈಲ್ ಇರ್ತಾವ ಎಲ್ಲ. ಸೊ ಪ್ರತಿಯೊಂದನ್ನು ಪಿಕ್ ತಗೋರಿ, ಅದನ್ನ ನೀವು ಶೇರ್ ಮಾಡ್ರಿ ವಾಟ್ಸಪ್ ಒಳಗ. ಸೊ ಹಂಗ ಕಂಟಿನ್ಯೂ ಆಗ್ತೈತಿ. ಈಗ ನಿಮ್ ಊರೊಳಗೆ ಇದ್ದಂತ ಶಾಪ್ ಒಳಗೆ ಹೋಗಿ ವಿಸಿಟ್ ಮಾಡ್ರಿ. ನಾ ಹೆಂಗ ಈ ತರ ಐತಿ ನಮ್ ಪ್ರಾಡಕ್ಟ್ ಹಿಂಗ ಐತಿ, ನಾ ಹಿಂಗ್ ಮಾಡ್ತೇನೆ ಅಂತ ಅವ್ರಿಗೆ ಹೇಳ್ರಿ. ಸೊ ಅವ್ರಿಗೆ ನೀವು ಸ್ಟಾರ್ಟಿಂಗ್ ಕಮ್ಮಿ ಪ್ರೈಸ್ ಒಳಗೆ ಕೊಟ್ರೆ, ನಿಮ್ದು ಮಾರ್ಕೆಟಿಂಗ್ ಫಸ್ಟ್ ಮಾಡ್ರಿ. ನೀವು ರೇಟ್ ಅರ್ನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಇದಾಗಂಗಿಲ್ಲ. ಫಸ್ಟ್ ನಿಮ್ದು ಬಿಸ್ನೆಸ್ ಏನೈತಲ್ಲ ಅದನ್ನ ದೊಡ್ಡದ್ ಮಾಡ್ಕೊಳಕ್ ಟ್ರೈ ಮಾಡ್ರಿ. ಈಗ ಥರ್ಡ್ ಒನ್ ನೋಡೋಣ. ಥರ್ಡ್ ಒನ್ ಬಂದು ಟೈಲರಿಂಗ್. ಟೈಲರಿಂಗ್ ಏನ ಎಲ್ಲಾರು ಮಾಡ್ತಾರೋ, ನಮ್ ಕಡೆ ಯಾರು ಬರ್ತಾರ ಟೈಲರಿಂಗ್ ಮಾಡೋರ ಸಾಕಷ್ಟು ಜನ ಇರ್ತಾರ ಅಂತ ಅನ್ಕೋಕ್ ಹೋಗ್ಬೇಡ್ರಿ. ಯಾಕಂದ್ರ ಜನ ಎಲ್ಲರೂ ಹೋಗೋದು ಎಲ್ಲಿ ಬೆಸ್ಟ್ ಸಿಗ್ತದಲ್ಲ ಅಲ್ಲಿ ಹೋಗ್ತಾರ ಜನ. ಸೊ ನೀವೇನ್ ಮಾಡ್ರಿ, ನಿಮ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋರಿ ಫಸ್ಟ್. ಇದ್ರೊಳಗ ಇನ್ವೆಸ್ಟ್ಮೆಂಟ್ ಅಂದ್ರ ನೋಡ್ರಿ, ಕ್ಲಾಸಸ್ನು ಮಾಡ್ಬೋದು. ಕ್ಲಾಸಸ್ ಸ್ವಲ್ಪ ಒಂದ್ ಬೇಸ್ ಒಳಗ ಈಗ ಡಿಸೈನರ್ ಕಡೆ ನಾವು ಹೋಗ್ತೇನಪ್ಪಾ ಅಂತಂದ್ರೆ ಇಲ್ಲಾಂದ್ರೆ ಒಂದು 20-30 ಇರ್ತೈತಿ. ಸೊ ನೀವು ಕಲಿಬೇಕಾದ್ರ ರೊಕ್ಕ ಖರ್ಚು ಮಾಡಕ್ ಹಿಂದು ಮುಂದೆ ನೋಡಕ್ ಹೋಗ್ಬೇಡ್ರಿ. ನಾನು ಆಕ್ಚುಲಿ ಹಂಗ ಮಾಡಿದೆ. ಕೆಲವೊಂದು ಇದ್ರೊಳಗೆ ನಾನು ಸ್ಟಿಚಿಂಗ್ ಒಳಗೆ ಹಂಗ ಮಾಡಿದೆ. ಇಲ್ಲೇ ಲೋಕಲ್ ಒಳಗೆ ಹೋದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಇಬ್ಬರ ಕಡೆ ಹೋದ್ನಿ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಇನ್ನೂ ತನಕ ನಾ ಎಲ್ಲಿ ಕಲಿಬೇಕು ಅಂತ ಹೇಳಂತ ಹುಡುಕಾಡ್ಕೊಂತಾನೆ ಇರ್ತೇನೆ, ಹೆಂಗ್ ಮಾಡ್ಬೋದು, ಇನ್ನ ನಾ ಹೆಂಗೆ ಇಂಪ್ರೂವ್ ಮಾಡ್ಕೋಬಹುದು ಅಂತ ಹೇಳಿ. ಲಾಸ್ಟಿಗೆ ನಂಗೆ ಸಿಕ್ಕಿದ್ದು ಆನ್ಲೈನ್ ಒಳಗೆ ನಾ ಒಂದು ಕ್ಲಾಸಸ್ ಮಾಡತ್ತೇನೆ ಈಗ. ಸೊ ನೀವು ಕೂಡ ಕಲಿಬೇಕಾದ್ರ ರೊಕ್ಕದ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಕಲಿಬೇಕಾದ್ರ ಪ್ರಾಪರ್ ಆಗಿ ಕಲೀರಿ. ರೊಕ್ಕ ಎಲ್ಲಿ ಕಮ್ಮಿ ಇರ್ತೈತೆ ಅಲ್ಲಿ ಕಲಿಯೋನು ಅಂದ್ರೆ ನಿಮಗೆ ನಾಲೆಜ್ನು ಅಷ್ಟು ಪ್ರಾಪರ್ ಆಗಿ ಸಿಗಂಗಿಲ್ಲ. ಸೊ ನಾ ಹೇಳೋದೇನ, ಕಲಿಬೇಕಾದ್ರ ಪ್ರಾಪರ್ ಆಗಿ ಕಲೀರಿ. ಇಲ್ಲ ನಾನು ಮನ್ಯಾಗ ಕೂತ ಕಲಿತೇನೆ ಅಂದ್ರೂ ಮನ್ಯಾಗ ಕೂತನ ಕಲಿಬೋದು. ಯಾಕಂದ್ರೆ ಈಗ ಯೂಟ್ಯೂಬ್ ಒಳಗೆ ನೀವು ಸರ್ಚ್ ಮಾಡ್ರೆ ಏನ್ ಬೇಕಾದ ನಿಮಗೆ ಸಿಗ್ತೈತಿ. ನೀವು ಅದ್ರೊಳಗೆ ನೋಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಬೋದು. ಮಾರ್ಕೆಟಿಂಗ್ ಆಸ್ ಯೂಶುವಲ್ ಸೇಮ್. ನಾ ಪ್ರತಿಯೊಂದಕ್ಕೂ ಅದನ್ನ ಹೇಳ್ಕೊಂತ ಕುಂತ್ರೆ ಆಗಂಗಿಲ್ಲ. ಸೊ ನಿಮ್ಮ ಪ್ರಾಡಕ್ಟ್ನ ಪಿಕ್ಸ್ ತಗೋರಿ, ಒಂದು ಸೋಷಿಯಲ್ ಮೀಡಿಯಾ ಕ್ರಿಯೇಟ್ ಮಾಡ್ಕೋರಿ, ಇನ್ಸ್ಟಾಗ್ರಾಮ್ ಅಥವಾ ಹಿಂಗೆ. ಅದ್ರೊಳಗೆ ನಿಮ್ದು ಏನೈತಲ್ಲ ಅದನ್ನೆಲ್ಲ ಅದ್ರೊಳಗೆ ಶೇರ್ ಮಾಡ್ಕೊಂಡ್ರೆ ನೀವು ಇದೇ ಥರ ಕಂಟಿನ್ಯೂ ಮಾಡ್ಬೋದು. ಹಿಂಗೆ ನಿಮ್ಮ ಸುತ್ತಮುತ್ತಲ ಮನೆಯವರಿಗೆ ನೀವು ತೋರಿಸ್ರಿ, ಮತ್ತು ಹಿಂಗೆ ಕಂಟಿನ್ಯೂ ಆಗ್ತೈತಿ. ಇವಾಗ ಫೋರ್ತ್ ಒನ್ ಬಂದು ರಿಟರ್ನ್ ಗಿಫ್ಟ್ ಐಡಿಯಾ. ನಾ ಹಿಂಗೆ ನೋಡ್ಬೇಕಾದ್ರೆ ಇನ್ಸ್ಟಾಗ್ರಾಮ್ದಾಗ ತೆಗೆದು ನೋಡ್ಬೇಕಂದ್ರೆ ನಂಗೆ ಬಂದಿದ್ದ ಐಡಿಯಾ ಇನ್ನೊಂದು ಐಡಿಯಾ ಒಳಗೆ ಇದು ರಿಟರ್ನ್ ಗಿಫ್ಟ್ ಐಡಿಯಾನು ಒಂದು. ಈಗ ನೋಡ್ರಿ, ಇದ್ರದ್ದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೇಕಂದ್ರೆ ಈಗ ಅಷ್ಟೇನು ಇನ್ವೆಸ್ಟ್ಮೆಂಟ್ ಇಲ್ಲ ಇದ್ರೊಳಗೆ. ನೀವು ಮಟೀರಿಯಲ್ ತೊಗೋಬೇಕಂದ್ರೆ ಮಿನಿಮಮ್ ಅಂದ್ರೆ ಒಂದು 5,000 to 10,000 ನಿಮ್ಮ ಕೈಯಾಗಿದ್ರೆ ಮುಗೀತು. ಏನು ಅದಕ್ಕೇನು 1,00,000 ಗಂಟ್ಲೆ ಖರ್ಚು ಮಾಡಬೇಕು ಅಂತ ಹೇಳಿ ಹಂಗೇನೂ ಇಲ್ಲ.
ಇದ್ರೊಳಗೆ ನೀವು ಇನ್ವೆಸ್ಟ್ಮೆಂಟ್ ನೋಡಕ್ ಹೋದ್ ಈಗ ಆನ್ಲೈನ್ ಆ್ಯಪ್ಸ್ ಅಂತೂ ಎಲ್ಲರಿಗೂ ಗೊತ್ತೇ ಇರ್ತಾವ. ಆನ್ಲೈನ್ ಆ್ಯಪ್ಸ್ ಒಳಗೆ ಈಗ ನೀವು ರಿಟರ್ನ್ ಗಿಫ್ಟಿಗೆ ನೀವು ಬೇಕಾದ ಕೆಲವೊಂದು ಬಾಕ್ಸಸ್ ಎಲ್ಲ ಸಿಗ್ತಾವ. ಆಮೇಲೆ ನೀವು ಡೆಕೋರೇಷನ್ ಮಾಡ್ಬೇಕಾದ ಅವೆಲ್ಲ ನಿಮ್ಗೆ ಸಿಗ್ತಾವ. ನಿಮ್ಗೆ ಅದು ಬೇಡ ಅಂದ್ರೆ ನೀವು ಲೋಕಲ್ ಶಾಪ್ಸ್ ಹೋಗಿ ನಿಮ್ಗೆ ಹೋಲ್ಸೇಲ್ ಒಳಗೆ ನೀವು ಪರ್ಚೇಸ್ ಮಾಡ್ಕೊಂಬರ್ಬೋದು. ಅದೇನು ಲೇಸ್ ಇರ್ತದಲ್ಲ, ಅದು ಆ ಲೇಸ್ ಆಯ್ತು, ಬಾಕ್ಸಸ್ ಆಯ್ತು, ಅದಕ್ಕೇನು ಡೆಕೋರೇಷನ್ ಮಾಡಕ್ಕೆ ನಿಮಗೆ ಬೇಕಾಗಿರ್ತೈತಲ್ಲ ಅದನ್ನೆಲ್ಲ ನೀವು ಹೋಲ್ಸೇಲ್ ಒಳಗೆ ಇಲ್ಲಿ ಲೋಕಲ್ ಶಾಪ್ ಒಳಗೂ ಪರ್ಚೇಸ್ ಮಾಡ್ಕೊಂಬರ್ಬೋದು. ಈಗ ರಿಟರ್ನ್ ಗಿಫ್ಟ್ ಎಲ್ಲಕ್ಕೂ ಕೊಡ್ತಾರ. ಬರ್ಡೇ ಕೊಡ್ತಾರ, ಬೇಬಿ ಶೋ ಫಂಕ್ಷನ್ ಕೊಡ್ತಾರ, ಮ್ಯಾರೇಜ್ ಕೊಡ್ತಾರ, ಹಂಗ ಸಣ್ಣ ಪುಟ್ಟ ಮನಿಯೊಳಗೆ ಏನಾದ್ರು ಫಂಕ್ಷನ್ಸ್ ಇದ್ರ ಅದಕ್ಕೆಲ್ಲಾನು ಕೊಡ್ತಾರ. ಈಗ ಸೊ ಆ ಥರ ಎಲ್ಲಾನು ಕೊಡ್ತಾರಲ್ಲ. ಸೊ ನೀವು ಯಾವ್ದಕ್ಕಾದ್ರೂ ಯೂಸ್ ಮಾಡ್ಬೋದು. ನೀವು ಇದನ್ನ ಜಸ್ಟ್ 50 ರುಪೀಸಿಂದ ರಿಟರ್ನ್ ಗಿಫ್ಟನ್ನ ಕೊಡ್ಬೋದು. ಕ್ರಿಯೇಟಿವಿಟಿನ ಇದ್ರೊಳಗೆ ನೀವು ಆ್ಯಡ್ ಮಾಡಬೇಕು. ಜಸ್ಟ್ ನಾ ಎಲ್ಲ ನೋಡಿದ್ನಿ ಹಿಂಗೆ ಕೊಡೋಬೇಕು ಹಂಗಲ್ಲ. ನೀವು ಅದ್ರೊಳಗೆ ಇಳೀರಿ, ಆ ಬಿಸ್ನೆಸ್ ನೀವು ಮನಸ್ಸು ಕೊಟ್ಟು ಮಾಡ್ರಿ. ಅಂದ್ರೆ ನಿಮ್ಗೆ ಅದ್ರೊಳಗೆ ಇನ್ನೂ ಏನೇನು ನಿಮ್ಮ ಐಡಿಯಾಸ್ನ ಏನೇನು ಅದ್ರೊಳಗೆ ಆ್ಯಡ್ ಮಾಡ್ಕೊಂತ ನೀವು ಹೆಂಗೆ ಹೋಗ್ತಿರಲ್ಲ ಹಂಗೆ ನಿಮ್ಮ ಐಡಿಯಾಸ್ನ ನೀವು ಏನೇನು ಆ್ಯಡ್ ಮಾಡ್ಕೊಂತ ಹೋಗ್ತಿರಲ್ಲ ಹಂಗೆ ನಿಮ್ಮ ಪ್ರಾಡಕ್ಟ್ ಚಂದ ಬರ್ತಾವೆ. ನೀವು ನೋಡ್ರಿ ಯಾವುದೋ ಮಾಡಬೇಕು ಅಂತ ಅನ್ಕೊಂಡು ಕೂತ್ರೆ ಯಾವುದೂ ಆಗಂಗಿಲ್ಲ. ನೀವು ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ, ಅಲ್ಲೇ ಐತಿ ಫಸ್ಟ್ ಸ್ಟೆಪ್. ಅಲ್ಲಿಂದನೇ ಸ್ಟಾರ್ಟ್ ಆಗೋದು ಎಲ್ಲನೂ. ನೀವು ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ, ಅದು ನಿಮ್ಮನ್ನು ತಾನಾಗೇನೆ ಅದು ನಿಮ್ಮ ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗ್ತೈತಿ. ಸೊ ಇದಾಗಿತ್ತು ಮಾರ್ಕೆಟಿಂಗ್ ಆ್ಯಸ್ ಯೂಶುವಲ್ ಸೇಮ್. ನೆಕ್ಸ್ಟ್ ಬಂದ್ಬಿಟ್ಟು ಕೇಕ್ ಮೇಕಿಂಗ್ ನಿಮ್ಗೆ ಗೊತ್ತಿರ್ಬೋದು. ಲಾಕ್ಡೌನ್ ಒಳಗೆ ಎಲ್ಲ ಸ್ಮಾಲ್ ಬಿಸ್ನೆಸ್ನು ಬೂಮ್ ಆದಿದ್ದು ಲಾಕ್ಡೌನ್ ಒಳಗೆ. ಇದ್ರೊಳಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಕೇಕ್ ಕ್ಲಾಸಸ್ ಇರ್ತಾವೆ. ಜಸ್ಟ್ ನಿಮ್ಗೆ 2000ಇಂದ ಕ್ಲಾಸಸ್ ಇರ್ತಾವೆ. ನೀವು ಅದು ಮಟೀರಿಯಲ್ ಹಿಡ್ಕೊಂಡು ಒಂದು 5000 ಅವ್ರು ಬಿಲೋ 10,000 ಅನ್ಕೋರಿ ಅಷ್ಟೇ. ನೀವು ಅದ್ರೊಳಗೆ ನೀವು ಮಾಡಕತ್ತಿ ನಿಮ್ಮ ಆಜು ಬಾಜು ಮನೆಯವ್ರಿಗೆಲ್ಲ ನಿಮಗೆ ಗೊತ್ತಾಗ್ತೈತಿ ನೀವು ಮಾಡತ್ತೀರಿ ಅಂತೇಳಿ ನೀವೂ ಕೂಡ ಕ್ಲಾಸಸ್ ತೊಗೋಬೋದು. ಇದಾಗಿತ್ತು. ಈಗ ನೆಕ್ಸ್ಟ್ ಬಿಸ್ನೆಸ್ ನೋಡೋಣ. ನೆಕ್ಸ್ಟ್ ಬಿಸ್ನೆಸ್ ಬಂದು ಮೇಕಪ್ ಆರ್ಟಿಸ್ಟ್. ಈಗಿನ ಸಿಚುವೇಶನ್ ಒಳಗೆ ಅಂದ್ರೆ ಈಗಿನ ಟೈಮ್ ಒಳಗೆ ಜಾಸ್ತಿ ಟ್ರೆಂಡಿಂಗ್ ಇರೋದಂದ್ರೆ ಮೇಕಪ್ ಅಂತಲೇ ಹೇಳ್ಬೋದು. ಈಗ ಇದ್ರೊಳಗೆ ನೀವು ಇನ್ವೆಸ್ಟ್ಮೆಂಟ್ ನೋಡಕ್ಕೆ ಹೋದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಇಲ್ಲಾಂದ್ರೂ ನಿಮ್ಗೆ 60,000 to 80,000 ಒಳಗೆ ಬೀಳ್ತೈತಿ ನೀವು ಕ್ಲಾಸಸ್ ಹಚ್ಚಿ ಮಾಡ್ತೇನೆ ಅಂತ. ಅಂದ್ರೆ ನೀವು ಓನಾಗಿ ಮಾಡ್ಬೇಕಂದ್ರೆ ಸ್ವಲ್ಪ ಡಿಫಿಕಲ್ಟ್ ಇದೆ. ಯಾಕಂದ್ರೆ ಓನಾಗಿ ಅಷ್ಟು ಪ್ರಾಡಕ್ಟ್ ನಾಲೆಜ್ ಇದು ಮಾಡೋಕ್ಕಿಂತ ನೀವು ಕ್ಲಾಸಸ್ ಅಟೆಂಡ್ ಆಗಿ ಇದನ್ನ ಮಾಡೋಕ್ಕಂತ ಭಾಳ ಬೆಟರ್ ಅಂತ ನಂಗೆ ಅನಿಸ್ತೈತಿ. ಸೊ ಇದು ನೀವು ಮಾಡಬಹುದು. ಈಗ ಇದ್ರೊಳಗಂತೂ ನೀವು ಮಿನಿಮಮ್ ಒಂದು ಮೇಕಪ್ಗೆ ಅಂದ್ರೂ ಒಂದು 10Kದಿಂದ ಇದೈತಿ. ನೀವು ಇದ್ರೊಳಗೆ ಇನ್ವೆಸ್ಟ್ಮೆಂಟು ಜಾಸ್ತಿ ಐತಿ, ಹಂಗೆ ನಿಮ್ಗೆ ಅರ್ನಿಂಗೂ ಜಾಸ್ತಿ ಐತಿ ಈ ಬಿಸ್ನೆಸ್ ಒಳಗೆ. ಸೊ ಇದಾಗಿತ್ತು. ನೆಕ್ಸ್ಟ್ ಇನ್ನು ಹೇಳ್ಬೇಕಂದ್ರೆ ಯೂಟ್ಯೂಬ್. ನಮಗೆ ಏನೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬೇಕಾಗಿಲ್ಲ. ಮನೆಯೊಳಗೆ ಕುಂತನ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬೇಕಂದ್ರೆ ಆರಾಮಾಗೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಯೂಟ್ಯೂಬ್ಗೆ ನೀವು ಹೊರಗೆ ಹೋಗಬೇಕಾಗಿಲ್ಲ. ಸೊ ಯೂಟ್ಯೂಬ್ದಾಗೂ ಸಾಕಷ್ಟು ಜನ ಅರ್ನ್ ಮಾಡತ್ತಾರ. ಈಗ ನೋಡ್ಬೋದು ಇದ್ರೊಳಗನ ದುಡಿದು ಸೈಟ್ಸ್ ತೊಗೊಂಡು ಮನೆ ಕಟ್ಟಿದವ್ರು ಎಷ್ಟೋ ಜನ ಅದಾರ. ಇದು ಏನು ಕೇವಲ ಅಂತ ಅನ್ಕೋಬೇಡ್ರಿ, ಏನು ಯೂಟ್ಯೂಬ್ ಮೊಬೈಲ್ ಹಿಡ್ಕೊಂಡಿದ್ರ ಆತನ ಅಂತ ಅಲ್ಲ. ನೀವು ಅದು ಥಿಂಕ್ ಮಾಡೋಕ್ಕಿಂತ ಅವ್ರು ಅರ್ನ್ ಮಾಡತ್ತಾರ, ಅದ್ರ ಯೂಸ್ ತೊಗೊಳಂತಾರ ಅದನ್ನು ವಿಚಾರ ಮಾಡಿರಿ. ಒಬ್ರು ಯಾರೋ ಏನೋ ಮಾಡ್ತಾರಂದ್ರೆ ಅವ್ರ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡೋದು ಅದೆಲ್ಲ ಸರಿ ಅಲ್ಲ. ನೀವು ಅದ್ರೊಳಗೆ ಅವ್ರು ಅರ್ನ್ ಮಾಡತ್ತಾರ ಏನು ಅದನ್ನು ವಿಚಾರ ಮಾಡಿರಿ. ಸೊ ಇದಾಗಿತ್ತು ಯೂಟ್ಯೂಬ್. ಇದಕ್ಕೇನು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ನೀವು ಸ್ಟಾರ್ಟಿಂಗ್ ಏನಾದರೂ ಸ್ಟಾರ್ಟ್ ಮಾಡಾಕ್ತಿದ್ರಂದ್ರೆ ಇದಕ್ಕೆ ನೀವು ಏನೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಕ್ಕಾಗಂಗಿಲ್ಲ. ಸೊ ನಿಮಗೆ ಇದ್ರೊಳಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ರೆ ನಂಗೆ ಕಮೆಂಟ್ ಮಾಡಿರಿ. ನಾ ಹೆಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿನಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈಗ ಮನೆಯೊಳಗನ ಕೆಲವೊಬ್ರು ಏಜ್ ಆದವ್ರು ಇರ್ತಾರೆ. ಈಗ ಅವ್ರಿಗೆ ನೋಡ್ರಿ ಮೇಕಪ್ದ ಇಂಟ್ರೆಸ್ಟ್ ಇರೋಂಗಿಲ್ಲ. ಆಮೇಲೆ ಏನದು ಯೂಟ್ಯೂಬ ಆ ಥರ ಏನೂ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಅವ್ರು ಏನು ಮಾಡ್ಬೋದಪ್ಪ ಅಂತಂದ್ರೆ ಈಗ ಸಾರಿ ಟೆಸಲ್ಸ್ ಗೊತ್ತಾ ನಿಮಗೆ? ಸಾರಿ ಟೆಸಲ್ಸ್ ಗೊತ್ತಿರ್ತೈತಿ. ಎಲ್ಲರೂ ಹೊರಗೆ ಹೋಗಿ 300-400 ಕೊಟ್ಟು ಹೊರಗಡೆ ಮಾಡಿಸ್ತಿರ್ತಾರೆ. ಅದ್ರ ಬದಲಿ ನೀವೇ ಓನಾಗಿ ಕಲೀರಿ. ಕಲಿಯೋದು ನಿಮ್ಗೆ ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಅಂತ ಏನೇ ಇರೋಂಗಿಲ್ಲ. ಜಸ್ಟ್ 1000 ನಿಮ್ಮ ಹತ್ರ ಇದ್ರೆ ಸಾಕಂತ ಹೇಳ್ಬೋದು. ಇದ್ರೊಳಗೆ ನೀವು ಥ್ರೆಡ್ಸ್ ಎಲ್ಲ ತೊಗೊಂಬಂದು ಆನ್ಲೈನ್ ಒಳಗೆ ಕಲೀರಿ. ಮಾಡೋದೇನು ಭಾಳ ಕಠಿಣ ಅಲ್ಲ, ಭಾಳ ಈಸಿ ಐತಿ. ಇಲ್ಲ ಕ್ಲಾಸಸ್ ಅಟೆಂಡ್ ಮಾಡ್ತೀನಿ, ಕ್ಲಾಸಸ್ಗೆ ಹೋಗ್ತೇನೆ ಅಂದ್ರೆ ಕ್ಲಾಸಸ್ಗೂ ಹೋಗ್ಬೋದು. ಈಗ ಜಸ್ಟ್ 3000 4000 ಒಳಗೆ ಈ ಕ್ಲಾಸಸ್ನು ಹೇಳ್ತಾರೆ ನಿಮ್ಗೆ ಎಷ್ಟೋ ಜನ. ಆನ್ಲೈನ್ ಒಳಗೂ ಹೇಳ್ತಾರೆ. ಇಲ್ಲ ನಿಮ್ಮ ಕಡೆ ಆಫ್ಲೈನ್ ಅವೈಲೇಬಲ್ ಇತ್ತಂದ್ರೆ ಆಫ್ಲೈನ್ ಒಳಗೆ ಹೋಗ್ರಿ. ಸೊ ಸಾರಿ ಟೆಸಲ್ಸ್ ಆ್ಯಂಡ್ ಪಿಕೋ ಫಾಲ್ ಮಾಡ್ಬೋದು. ನಂಗೆ ಎಲ್ಲೂ ಹೊರಗೆ ಹೋಗೋಕೆ ಮಾಡೋಂಗಿಲ್ಲ, ನಂಗೆ ಅಷ್ಟು ದೊಡ್ಡ ಬಿಸ್ನೆಸ್ಸು ಬೇಡ, ನಂಗೊಂದು ಏನೋ ಸ್ಮಾಲ್ ಆಗಿ ನಮ್ಮ ಮನೆಯೊಳಗೆ ನಡ್ಸ್ಕೊಂಡು ಹೋಗ್ತೀನಿ ಅಂತ ಅಂದ್ರೆ ಇದನ್ನು ಕೂಡ ಮಾಡ್ಬೋದು. ಸೊ ಇಷ್ಟಾಗಿತ್ತು ನನಗೆ ತಿಳಿದಷ್ಟು ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಂಡೀನಿ. ನಂಗೆ ಗೊತ್ತಿರುವಂಥ ಇದ್ರಾಗ ನಾ ಏನಾರ ತಪ್ಪು ಹೇಳಿನಂದ್ರೆ ದಯವಿಟ್ಟು ಎಲ್ಲರೂ ಹೊಟ್ಟಿಗೆ ಹಾಕೊಂಡ್ಬಿಡ್ರಿ.
ಸೊ ಇದಾಗಿತ್ತು ನನ್ನ ಕೆಲವೊಂದು ಬಿಸ್ನೆಸ್ ಐಡಿಯಾಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ನನಗೆ ತಿಳಿದಷ್ಟು ನಾನು ನಿಮ್ಮ ಜೊತೆ ಹೇಳೀನಿ. ಇದ್ರಾಗ ಏನಾದರೂ ತಪ್ಪು ಅನಿಸಿದ್ರೆ ನಿಮ್ಗೆ ದಯವಿಟ್ಟು ಹೊಟ್ಟಿಗೆ ಹಾಕೊಂಬಿಡ್ರಿ, ಯಾರ್ಯಾರು ನೋಡ್ತೀರ ಅವರೆಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸಪೋರ್ಟ್ ಮಾಡಿರಿ ನಿಮ್ಮ ಕರ್ನಾಟಕ ಹುಡುಗಿಗೆ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ.